ತಾಲೂಕಿನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ರಾಮದುರ್ಗ ತಾಲೂಕಿನ ವಿವಿಧ ಭಾಗದಲ್ಲಿ ನಮ್ಮ ಒಂದು MLC ಫಂಡ್ ಅಂದರೆ ನಮ್ಮ ಅನುದಾನದಲ್ಲಿ ಸುಮಾರು 49 ಲಕ್ಷದ ಅನುದಾನವನ್ನು ರಾಮದುರ್ಗ ತಾಲೂಕಿನ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ನಾವು ನೀಡಿದ್ದೇವೆ. ಇವತ್ತಿನ ದಿವಸ ನಮ್ಮ ರಾಮದುರ್ಗ ಪಟ್ಟಣದ ಗಾಂಧಿ ನಗರದ ಬಸವೇಶ್ವರ ದೇವಸ್ಥಾನದ ಹತ್ತಿರ ಸಮುದಾಯ ಭವನಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿ ಅದರ ಒಂದು ಶಂಕುಸ್ಥಾಪನೆಯನ್ನು ನಾವು ಸಮಾಜದ ಪ್ರಮುಖರ ಜೊತೆ ಮಾಡಿದ್ವಿ. ಅದೇ ರೀತಿ ಪಟ್ಟಣದ ಅಂಜುಮನ್ ಪ್ರೌಢಶಾಲೆಯ ಮೊದಲನೇ ಮಹಡಿಯ ಕಾಮಗಾರಿ ಏನು ಅಪೂರ್ಣವಾಗಿದೆ, ಅದನ್ನು ಉಳಿದಂಥ ಕಾಮಗಾರಿಯನ್ನು ಸುಸಜ್ಜಿತ ರೀತಿಯಲ್ಲಿ ಮುಗಿಸಲಿಕ್ಕೆ ಸುಮಾರು 10 ಲಕ್ಷದ ಅನುದಾನವನ್ನು ಅಲ್ಲಿ ನಾವು ಒದಗಿಸಿದ್ದೇವೆ. ಅದೇ ರೀತಿ ಸುನ್ನಾಳ್ ಪುನರ್ವಸತಿ ಕೇಂದ್ರದಲ್ಲಿ ಒಂದು ಸಿಸಿ ರಸ್ತೆಗಾಗಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಮಂಜೂರು ಮಾಡಿದ್ದೇವೆ. ಅದೇ ರೀತಿ ಅರಂಬೆಚ್ ತಾಂಡಾ ಗ್ರಾಮದ ಒಂದು ದೇವಸ್ಥಾನದ ಎದುರುಗಡೆ ಸುಮಾರು 9 ಲಕ್ಷ ರೂಪಾಯಿದಲ್ಲಿ ಪೇವರ್ಸ್ ಅಳವಡಿಸುವ ಒಂದು ಕಾಮಗಾರಿಗೆ ಇವತ್ತು ಚಾಲನೆ ನೀಡಿದ್ದೀವಿ. ಅದೇ ರೀತಿ ರಾಮದುರ್ಗ ತಾಲೂಕಿನ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ 5 ಲಕ್ಷ ಇರ್ಬೋದು. ಅದೇ ರೀತಿ ಭಗೀರಥ ದೇವಸ್ಥಾನದ ಹತ್ತಿರ ಒಂದು ಸಮುದಾಯ ಭವನಕ್ಕೆ ಒಂದು 5 ಲಕ್ಷ ಇರ್ಬೋದು. ಒಟ್ಟಾರೆ ಒಂದು 49 ಲಕ್ಷ ರೂಪಾಯಿ ಅನುದಾನವನ್ನು ವಿವಿಧ ದೇವಸ್ಥಾನಗಳಿರ್ಬೋದು, ಸಮುದಾಯ ಭವನಗಳ ಅಭಿವೃದ್ಧಿಗೆ, ರಸ್ತೆ ಅಭಿವೃದ್ಧಿಗೆ ನಾವು ನೀಡಿದ್ದೇವೆ. ಸುಮಾರು 3 ವರ್ಷದಿಂದ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಕಷ್ಟ ಸುಖಕ್ಕೆ ನಾವು ಸ್ಪಂದಿಸುತ್ತಾ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ರಾಮದುರ್ಗ ತಾಲೂಕಿನಲ್ಲಿ ನಾವು ವಿವಿಧ ಕೆಲಸಗಳನ್ನು ಮಾಡಿ ಪಂಚಾಯಿತಿಯ ಒಂದು ತಾಲೂಕು ಪಂಚಾಯಿತಿಯ ಒಂದು ಸಭಾಂಗಣದಲ್ಲಿ ಸನ್ಮಾನ್ಯ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರ ಕುಂದುಕೊರತೆಗಳನ್ನು ಕೂಡ ಇವತ್ತು ನಾವು ಆಲಿಸಿದ್ದೀವಿ. ತದನಂತರ ಮುಂಬರುವಂಥ ಚಳಿಗಾಲ ಅಧಿವೇಶನ ಏನು ಡಿಸೆಂಬರ್ 9ನೇ ತಾರೀಕಿನಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಲಿದೆ. ಆ ಒಂದು ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಮಾನ್ಯ ಗೌರವಾನ್ವಿತ ನಮ್ಮ ಪಂಚಾಯಿತಿ ಸದಸ್ಯರಿಗೆ ಸರ್ಕಾರ ವತಿಯಿಂದ ಸಿಗಲಿ ಅಂತ ಅನೇಕ ಮನವಿಗಳನ್ನು ಕೂಡ ನಾವು ಮಂಡಿಸಿದ್ದೀವಿ. ಇವಾಗ ಏನು 2019ರಲ್ಲಿ ಫ್ಲಡ್ಸ್ ಬಂತು, ಎಂದೂ ಕಾಣದಂಥ ಒಂದು ಫ್ಲಡ್ಸ್ ಬಂತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ರಾಮದುರ್ಗ ತಾಲೂಕಿನಲ್ಲೂ ಫ್ಲಡ್ಸ್ ಬಂತು, ಸವದತ್ತಿ ತಾಲೂಕಿನಲ್ಲಿ, ಬೆಳಗಾವಿ ತಾಲೂಕಿನಲ್ಲಿ, ಬೈಲಹೊಂಗಲ ತಾಲೂಕಿನಲ್ಲಿ, ಕಿತ್ತೂರು ತಾಲೂಕಿನಲ್ಲಿ, ವಿಶೇಷವಾಗಿ ನಿಪ್ಪಾಣಿ, ಚಿಕ್ಕೋಡಿ ಭಾಗದಲ್ಲಂತೂ, ರಾಯಬಾಗ್ ಭಾಗದಲ್ಲಂತೂ ಸಂಪೂರ್ಣವಾಗಿ ಜಲಾವೃತವಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಫ್ಲಡ್ ಡ್ಯಾಮೇಜ್ಡ್ ಮನೆಗಳನ್ನು ಪುನರ್ ನಿರ್ಮಾಣ ಮಾಡಬೇಕಂತ ABC ಕ್ಯಾಟಗರಿಯಲ್ಲಿ ಅನುದಾನ ಮಂಜೂರು ಮಾಡ್ತಾ ಬಂತು ಯಾವುದೇ ಸರ್ಕಾರ ಹಂತವಾಗಿ. ಆಗ ಬಹಳಷ್ಟು ಜನ ಶಿಥಿಲಾವಸ್ಥೆಯಲ್ಲಿರುವಂಥ ಮನೆಗಳು ಡ್ಯಾಮೇಜ್ಡ್ ಆಗಿರ್ಬೋದು, ಅಥವಾ ಪೂರ್ತಿ ಮನೆಗಳ ಬಿದ್ದಂಥ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ರೂಪಾಯಿವರೆಗೆ ಅನುದಾನವನ್ನು ಕೊಟ್ಟ ಅನೇಕ ಮನೆಗಳ ಕಟ್ಟಿಕೊಡುವಂಥ ಕೆಲಸಗಳನ್ನು ಸರ್ಕಾರ ವಿವಿಧ ಹಂತದಲ್ಲಿ ಮಾಡ್ತಾ ಬಂತು. ಇನ್ನೂ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ, SC/ST ವರ್ಗದವರಿಗೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಅನುದಾನವನ್ನು ವಿವಿಧ ಹಂತದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಾವು ಏನು ಕೊಡ್ತೀವಿ ಅದು ಕೂಡ ಬಂದಿದೆ. ಆದರೆ ಜನರ ಬೇಡಿಕೆಗೆ ತಕ್ಕಂತೆ ಮನೆಗಳು ಬಂದಿಲ್ಲ. ಎಲ್ಲಿ ಒಂದು 50 ಮನೆಗಳು 100 ಬೇಡಿಕೆಗಳು ಇರ್ತಾವೆ, ಅಲ್ಲಿ ಒಂದು 5 ಮನೆ 10 ಮನೆ ಹಿಂಗೆ ಬಂದವ. ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಸುಮಾರು 18 ಮತಕ್ಷೇತ್ರಗಳನ್ನು ಒಳಗೊಂಡಂಥ ಸುಮಾರು ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಇದಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳನ್ನು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿಕೊಂಡಾಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸುಮಾರು 1,000 ಮನೆಗಳನ್ನು ಕೊಡ್ತೀನಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂತಂದರೆ ಒಟ್ಟಾರೆ ನಮ್ಮ 18 ಮತಕ್ಷೇತ್ರಗಳದಾವ, ಸುಮಾರು 18,000 ಮನೆಗಳನ್ನು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಕೊಡ್ತೀನಂತ ಈಗಾಗಲೇ ಮೌಖಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾವು ಅದನ್ನು ಫಾಲೋ ಅಪ್ ಮಾಡಿ ಎಲ್ಲ ನೊಂದಂಥವರಿಗೆ ಮತ್ತು ಯಾರಿಗೆ ಆ ಥರ ಅವಶ್ಯಕತೆಗಳಿದೆ ಅವರಿಗೆಲ್ಲ ಮುಂಬರುವಂಥ ದಿನದಲ್ಲಿ ಸಹಾಯ ಮಾಡ್ತೀವಿ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳುತ್ತೆ. ಅಧಿವೇಶನ ನಡೀತಿದೆ, ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತೀನಿ ಅಂತ ಹೇಳಿದರು ಸದಸ್ಯರಾಗಿ ಪುರಸಭೆ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಅವರ ಗೌರವವನ್ನು ಹೆಚ್ಚಳ ಮಾಡಬೇಕಂತ ಬಹುದಿನಗಳ ಬೇಡಿಕೆ.
ಇದ್ರ ಬಗ್ಗೆ ಯಾವ ರೀತಿ ಮಾಡ್ತೀವಿ? ಅಲ್ಲ, ಈಗಾಗಲೇ ನಾವು ನಮ್ಮ ಮೊದಲನೇ ಅಧಿವೇಶನ ಭಾಷಣದಲ್ಲಿ ಸನ್ಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನದ ಬಗ್ಗೆ ಮಾತಾಡಿದ್ದೇವೆ. ಈಗಾಗಲೇ ಗೌರವಧನ ಹೆಚ್ಚಳ ಕೂಡ ಆಗಿದೆ, ಅದು ಅವರಿಗೆ ಸಿಗ್ತಾನೂ ಕೂಡ ಇದೆ. ಇನ್ನೂ ಆ ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕಂತ ಸದಸ್ಯರ ಒಂದು ಬೇಡಿಕೆ ಇದೆ. ಅದೇ ರೀತಿ ಪುರಸಭೆ ಸದಸ್ಯರಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೇರೆ ಬೇರೆ ಪಟ್ಟಣ ಪಂಚಾಯತಿ ಸದಸ್ಯರದ್ದು ಕೂಡ ಗೌರವಧನ ಹೆಚ್ಚಿಗೆ ಮಾಡಬೇಕಂತ ಒಂದು ಬೇಡಿಕೆ ಇದೆ. ಅದರ ಜೊತೆಗೆ ಅವರಿಗೆ ಪೆನ್ಷನ್ ರೀತಿ ಇರ್ಬೋದು, ಅಥವಾ ಆರೋಗ್ಯ ವಿಮೆ ಇರ್ಬೋದು, ಅಥವಾ ಫ್ರೀ ಬಸ್ ಸರ್ವಿಸ್ ಇರ್ಬೋದು, ಈ ರೀತಿ ಅನೇಕ ಅವರಿಗೆ ಸವಲತ್ತುಗಳ ಬೇಡಿಕೆ ಇದೆ. ಅದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಸೂಕ್ತವಾಗಿ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಮುಂಬರುವಂಥ ದಿನದಲ್ಲಿ ಎಲ್ಲ ಬೇಡಿಕೆಗಳಿಗೆ ನಾವು ಒಂದು ನಿರ್ದಿಷ್ಟವಾಗಿ ನಾವು ಸ್ಪಂದನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಗ್ರಾಮ ಪಂಚಾಯತಿ ಒಂದು ಬಜೆಟ್ ಮಾಡ್ತಾರೆ, ಬಜೆಟ್ಗೆ ಎಲ್ಲ ಸದಸ್ಯರನ್ನು ಇದೇ ಯೋಜನೆ ಅಂತಂತಾರೆ, ಈ ಪ್ರಾರಂಭದಲ್ಲಿ ಬಜೆಟ್ ಮಾಡ್ತೀವಿ. ಅದಕ್ಕೆ ನೀವು ಅನುಮೋದನೆ ಕೊಡ್ತೀವಿ. ಬಟ್ ಅನುಮೋದನೆ ಅಂತ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ ಸ್ವಲ್ಪ ಸದಸ್ಯರು ಈಗ ತಾನೇ ನಿಮ್ಮ ದೂರಿದ್ರು ಅಂಥದ್ರ ಬಗ್ಗೆ ಏನಿದೆ? ಅಲ್ಲ, ಎಲ್ಲೋ ಒಂದು ಕಡೆ ಆ ರೀತಿ ಎಲ್ಲೋ ಒಂದು ಕಡೆ ಆ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು. ಬಟ್ ಒಟ್ಟಾರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಳ್ಳೆ ಕೆಲಸ ಮಾಡಕತ್ತೈತಿ. ವಿಶೇಷವಾಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಕಾರ್ಯದ ಒತ್ತಡ ಇದೆ. ಯಾಕಪ್ಪ ಅಂತಂದರೆ ಈಗ ದಿನನಿತ್ಯ ಜನರಿಗೆ ಸ್ಪಂದನೆ ನೀಡಬೇಕು. ಕೆಲವು ಒತ್ತಡದಲ್ಲಿ ಕೆಲವೊಂದು ಕಾರ್ಯಲೋಪಗಳಾಗಿರ್ತಾವೆ. ಬಟ್ ಅವ್ರು ಒಳ್ಳೆ ಕೆಲಸ ಮಾಡಕತ್ತಾರೆ. ಬಟ್ ಅಂಥದ್ದು ಏನಾದರೂ ನಮ್ಮ ಗಮನಕ್ಕೆ ಸ್ಪೆಸಿಫಿಕ್ ಆಗಿ ಈ ರೀತಿ ಯಾವುದಾದ್ರೂ ಒಂದು ಪಂಚಾಯಿತಿಯಲ್ಲಿ ಈ ರೀತಿ ಲೋಪದೋಷಗಳು ಕಂಡು ಬಂದಾಗ ಸ್ಪೆಸಿಫಿಕ್ ಆಗಿ ತಾವು ಏನಾದರೂ ಕಾಗದ ಪತ್ರಗಳನ್ನು ಒದಗಿಸಿದಲ್ಲಿ ನಾವು ಡೆಫಿನೆಟ್ ಆಗಿ ಅದಕ್ಕೆ ಗಮನ ಕೊಡ್ತೀವಿ ಮತ್ತು ಆ್ಯಕ್ಷನ್ ಕೂಡ ತಗೊಳ್ಳಿಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಲೆಕ್ಕ ಬರ್ತೀವಿ. MLC ಅವರು ಬಂದಾಗೂ ಕೂಡ ಅಧಿಕಾರಿಗಳು ಅನುಪಸ್ಥಿತಿ ಇದ್ದಾರೆ ತಾಲೂಕಿನಲ್ಲಿ. ಇದರ ಉದ್ದೇಶ ನಾವು ಬರಲಿಕ್ಕೆ ಕೆಲವೊಂದು ಸ್ವಲ್ಪ ತಡನೂ ಆಯಿತು. ನಾವು ಸುಮಾರು 1 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ವಿ. ಬರಲಿಕ್ಕೆ ಒಂದು ಸ್ವಲ್ಪ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ, ಪಾಪ ಅವರೇನೋ ಜೆನ್ವಿನ್ ರೀಸನ್ಸು ಹೇಳ್ತಾ ಇದ್ದಾರೆ. ಬಟ್ ಏನೋ ಈ ಕಾರ್ಯಕ್ರಮ